ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ನಾರಾಯಣಾಯ ನಲಿನಾಯತ ಲೋಚನಾಯ ನಾಮಾವಶೇಷಿತ ಮಹಾಬಲಿವೈಭವಾಯ ನಾನಾಚರಾಚರ ವಿದಾಯಕ ಜನ್ಮದೇಶ ನಾಭೇ ಪುಟಾಯ ಪುರುಷಾಯ ನಮಃ ಪರಸ್ಮೈ. ಓಂ ಶ್ರೀ ನಾರಾಯಣಾಯ ನಮಃ. ಆತ್ಮೀಯರೇ, ಇಂದು 24ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ, ವಾರ ಬುಧವಾರ. ಈ ದಿವಸದ ಪಂಚಾಂಗ ಹೇಗಿದೆ, ಈ ದಿವಸದ ಗ್ರಹಗಳ ಗತಿಗಳೇನು, ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿದೆ ನೋಡೋಣ ಬನ್ನಿ. ಮೊದಲು ಇಂದಿನ ಪಂಚಾಂಗ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿಯಾಗಿರತಕ್ಕಂಥದ್ದು. ವಾರ ಬುಧವಾರವಾಗಿದೆ. ಈ ದಿವಸ ನಕ್ಷತ್ರ ಚಿತ್ರಾ ನಕ್ಷತ್ರ ಇರತಕ್ಕಂಥದ್ದು. ಈ ದಿವಸದ ಯೋಗ ಪರಿಘನಾಮ ಯೋಗ ಇದೆ, ಕೈತಲ ಕರ್ಣ ಇದೆ ಇಂದಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇಂದಿನ ಗ್ರಹಗಳ ಗತಿಗಳೇನು? ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಅಂಗಾರಕನಿದ್ದಾನೆ. ಮಿಥುನ ರಾಶಿಯಲ್ಲಿ ರವಿ. ಕರ್ಕಾಟಕ ರಾಶಿಯಲ್ಲಿ ಬುಧ ಗುರು ಶುಕ್ರರು. ಸಿಂಹ ರಾಶಿಯಲ್ಲಿ ಕೇತು. ಕನ್ಯಾ ರಾಶಿಯಲ್ಲಿ ಮಾಂದಿ. ಕನ್ಯಾ ರಾಶಿಯಲ್ಲಿ ಮಾಂದಿ. ತುಲಾ ರಾಶಿಯಲ್ಲಿ ಚಂದ್ರ ಇರುವಂತಹದ್ದು ಇವತ್ತಿನ ಗ್ರಹ ಸ್ಥಿತಿ. ವೃಶ್ಚಿಕ, ಧನು, ಮಕರ ಈ 3 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಎಂದಿನಂತೆ ಕುಂಭ ರಾಶಿಯಲ್ಲಿ ರಾಹು ಇದ್ದಾನೆ. ಮೀನ ರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಗ್ರಹ ಸ್ಥಿತಿಯಾಗಿರ್ತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲ ಏನಿದೆ ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜನು ದ್ವಿತೀಯ ಸ್ಥಾನದಲ್ಲಿ ಕುಟುಂಬದಲ್ಲಿದ್ದಾನೆ. ಕುಟುಂಬದಲ್ಲಿ ಕಲಹ, ಹೊಂದಾಣಿಕೆ ಇಲ್ಲ, ಮನಸ್ತಾಪಗಳು ಇರುವವರು 2-3 ಜನ ಆದರೂ ಸಹಿತವಾಗಿ 8-10 ಜನರ ಗಲಾಟೆ, ಮನಸ್ತಾಪಗಳೇ ಜಾಸ್ತಿ ಆಗುವಂತಹ ಸಾಧ್ಯತೆ. ಕೂಗುವುದು, ಗಲಾಟೆ ಮಾಡುವುದು, ಹಿಂಸೆ ಮಾಡುವುದು, ಒಬ್ಬರನ್ನೊಬ್ಬರು ಬೈದುಕೊಳ್ಳೋದು, ದೂಷಣೆ ಮಾಡೋದು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕುಟುಂಬ ಸ್ಥಾನದಲ್ಲಿ ಅಂಗಾರಕ ಇದ್ದದ್ದರಿಂದ. ಕುಜನರಿಂದ ತೊಂದರೆ ಉಂಟಾಗುವಂತಹ ಲಕ್ಷಣಗಳು. ನಿಮ್ಮ ರಾಶಿಯಿಂದ ಸುಖ ಸ್ಥಾನದಲ್ಲಿ ಶುಕ್ರ, ಬುಧ ಮತ್ತು ಗುರು 3 ಶುಭ ಗ್ರಹಗಳಿದ್ದಾರೆ. ಶುಭ ಫಲವನ್ನು ಕಾಣುವಂತಹ ಯೋಗವೂ ಇದೆ. ಮಧ್ಯಾಹ್ನ ನಂತರದಲ್ಲಿ ಕೌಟುಂಬಿಕವಾದಂತಹ ಕಲಹಗಳ ನಿವಾರಣೆಗಾಗಿ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ, ಸಾಧ್ಯವಾದರೆ ಘಾಟಿಗೆ ಹೋಗುವನ್ನಿ. ನರಸಿಂಹದೇವರಿಗೆ ವಿಶೇಷವಾಗಿ ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸಿ, ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಗೋಸ್ಕರವಾಗಿ 9ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಸುಬ್ರಹ್ಮಣ್ಯ ದೇವರಿಗೆ ಇಂದಿನ ದಿವಸ 12 ನಮಸ್ಕಾರವನ್ನು ಮಾಡಿ. 9ರ ಸಂಖ್ಯೆ ನಿಮಗೆ ವಿಶೇಷ. ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಮೇಷರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ ಕೆಂಪು ಬಟ್ಟೆಯನ್ನು ಸಾಧ್ಯವಾದಷ್ಟು ಉಪಯೋಗಿಸಿಕೊಳ್ಳಿ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಕುಜನಿದ್ದದ್ದರಿಂದ ಕ್ಷತತನು ಶರೀರವನ್ನೇ ಜರ್ಜರಿತ ಮಾಡ್ತಾನೆ. ಕೆಲವರಿಗೆ ಜ್ವರಬಾಧೆ, ಕೆಲವರಿಗೆ ಬಿದ್ದು ಏಟು ಮಾಡ್ಕೊಳ್ತೀರಿ, ಕೆಲವರಿಗೆ ಮೂಗೇಟು, ಕೆಲವರಿಗೆ ಘನವಾದಂತಹ ಏಟು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮುಖದ ಭಾಗದಲ್ಲೆಲ್ಲ ಗಾಯ, ಅಥವಾ ಕೆಲವರಿಗೆ ಹೆಣ್ಣು ಮಕ್ಕಳಿಗೆ ಮೊಡವೆಗಳ ಕಾಟ, ಆರೋಗ್ಯದಲ್ಲಿ ವ್ಯತ್ಯಾಸ, ಬಂಧು ಬಾಂಧವರ ಹಿತನುಡಿಗಳು ಪಥ್ಯವಾಗುವುದಿಲ್ಲ, ಕುಟುಂಬದ ಹಿನ್ನೆಲೆಯಲ್ಲಿ ಹಲವಾರು ಸಮಸ್ಯೆಗಳು. ಪರಿಹಾರಕ್ಕೆ ನಾಗಶಾಂತಿ, ಪಿತೃದೋಷಕ್ಕೆ ಮೋಕ್ಷನಾರಾಯಣ ಬಲಿ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗಿರುವಂತಹ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ. ವ್ಯಾಪಾರದ ವೃದ್ಧಿಗಾಗಿ, ಮನಸ್ಸಿನ ಹಿತಕ್ಕಾಗಿ 6ರ ಸಂಖ್ಯೆಯನ್ನು ಉಪಯೋಗಿಸಿಕೊಳ್ಳಿ. ಪೂರ್ವ ದಿಕ್ಕು ನಿಮಗೆ ಹಿತವಾಗಿರುತ್ತದೆ. ಅನ್ನಪೂರ್ಣೇಶ್ವರಿ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಧನಸ್ಥಾನದಲ್ಲಿದ್ದರಿಂದ ಧನ ಸಮೃದ್ಧಿ, ಆರೋಗ್ಯ ವೃದ್ಧಿ. ಶತ್ರುಗಳಿಂದ ಸ್ವಲ್ಪ ಮಟ್ಟಿಗೆ ತೊಂದರೆಗಳು, ಆದರೆ ಶತ್ರುಗಳಿಂದ ಮೆಟ್ಟಿ ನಿಲ್ತೀರಿ. ಶತ್ರುಗಳಿಗೆ ಪರಾಜಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸುಖ ಸ್ಥಾನಾಧಿಪತಿಯಂತಹ ಬುಧನು ಶತ್ರು ಕ್ಷೇತ್ರದಲ್ಲಿದ್ದರಿಂದ ಸುಖದತ್ತ ನಿಮ್ಮ ಗಮನ ಇರುವುದಿಲ್ಲ. ಆರೋಗ್ಯದ ವ್ಯತ್ಯಾಸದೊಂದಿಗೆ ಬಂಧು ಬಾಂಧವರಿಂದಲೂ ತೊಂದರೆಯನ್ನು ಅನುಭವಿಸಬೇಕಾದಂತಹ ಸಂದರ್ಭ ಬರ್ತದೆ. ಹಣಕಾಸಿನ ವಿಚಾರದಲ್ಲಿ ಹಲವಾರು ಚಿಂತೆ ಉಂಟಾಗ್ತದೆ. ಸಾಲವೇ ಶೂಲವಾಗಿ ಪರಿಣಮಿಸುವಂತಹ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಮಿಥುನ ರಾಶಿಯವರು ಸಕಲ ಬಾಧಾ ನಿವರ್ತಿಗಾಗಿ ಸುದರ್ಶನ ಜಪಾದಿಗಳನ್ನು ಮಾಡಿಕೊಳ್ಳುವುದರಿಂದ, ಮಹಾವಿಷ್ಣುವಿನ ಅನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ ಕಷ್ಟ ದೋಷಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಹಸಿರು ಬಣ್ಣದ ಬಟ್ಟೆ, 5ರ ಸಂಖ್ಯೆ, ಪೂರ್ವ ದಿಕ್ಕು ಅಥವಾ ಆಗ್ನೇಯ ದಿಕ್ಕು, ಮಹಾವಿಷ್ಣುವಿನ ಆರಾಧನೆ ಇವೆಲ್ಲವೂ ನಿಮಗೆ ಸಮಂಜಸವಾಗಿದೆ.
ಈಗ ಕರ್ಕಾಟಕ ರಾಶಿಯವರ ಫಲ ನೋಡುವಾಗ ಸುಖ ಸ್ಥಾನದಲ್ಲಿ ಚಂದ್ರನಿದ್ದಾನೆ. ಸುಖ ಸಮೃದ್ಧಿಯಾಗುವಂತಹ ಲಕ್ಷಣ. ಉದ್ಯೋಗ ಇಲ್ಲದ ಸ್ತ್ರೀಯರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಲಕ್ಷಣ. ಆರೋಗ್ಯ ವೃದ್ಧಿಯಾಗುವಂತಹ ಲಕ್ಷಣ ಇದೆ. ಮಾನಸಿಕವಾದಂತಹ ಒತ್ತಡಗಳನ್ನು ದೂರ ಮಾಡಿಕೊಳ್ಳುವಂತಹ ಲಕ್ಷಣ. ವ್ಯಾಪಾರಸ್ಥರಿಗೆ ಅಭಿವೃದ್ಧಿ, ಅದರಲ್ಲೂ ಬಂಗಾರ ಬೆಳ್ಳಿ ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಅಥವಾ ಬಂಗಾರ ಬೆಳ್ಳಿ ಸಾಮಗ್ರಿಗಳನ್ನು ತಯಾರಿಸುವಂತಹ ವ್ಯಕ್ತಿಗಳಿಗೆ ಅಥವಾ ಅಂಗಡಿಯಲ್ಲಿಟ್ಟು ಮಾರಾಟ ಮಾಡತಕ್ಕಂಥವರಿಗೆಲ್ಲ ಅನುಕೂಲ ಇರತಕ್ಕಂತಹದ್ದು ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರು ವಿಶೇಷವಾಗಿ ಲಕ್ಷ್ಮೀನಾರಾಯಣ ಜಪಾನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ, ಲಕ್ಷ್ಮೀನಾರಾಯಣ ಯಂತ್ರವನ್ನು ಧಾರಣೆ ಮಾಡುವುದರಿಂದ ಅಥವಾ ಲಕ್ಷ್ಮೀನಾರಾಯಣ ಪಾರಾಯಣವನ್ನು ನೀವು ಸಂಪುಟಿ ರೀತಿಯಲ್ಲಿ ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗ್ತದೆ. ಆರೋಗ್ಯ ಅಭಿವೃದ್ಧಿಗಾಗಿ ಲಕ್ಷ್ಮೀನಾರಾಯಣ ಯಂತ್ರಧಾರಣೆ ಮಾಡಿ 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಪಶ್ಚಿಮ ದಿಕ್ಕು ಅಥವಾ ದಕ್ಷಿಣ ದಿಕ್ಕು ನಿಮಗೆ ಯೋಗ್ಯವಾಗಿರತಕ್ಕಂಥದ್ದು. ಬಿಳಿ ಬಣ್ಣದ ವಸ್ತ್ರಗಳು, ಬಿಳಿ ಬಣ್ಣದ ವಸ್ತುಗಳು, ಬಿಳಿ ಬಣ್ಣದ ಹೂಗಳೆಲ್ಲ ನಿಮಗೆ ಹಿತವಾಗಿರ್ತದೆ. ಇದನ್ನೆಲ್ಲ ಉಪಯೋಗಿಸಿಕೊಳ್ಳಿ, ಶುಭವಾಗುತ್ತೆ. ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಲಾಭಸ್ಥಾನದಲ್ಲಿದ್ದರಿಂದ ಒಳ್ಳೆಯ ಲಾಭವಾಗುತ್ತದೆ. ರಾಜಕೀಯದಲ್ಲಿ ಇರತಕ್ಕಂಥವರಿಗೆ ಅನುಕೂಲ. ರಾಜಕೀಯದಲ್ಲಿ ರಾಜಕಾರಣದಲ್ಲಿ ಸೇರಿಕೊಂಡಂತಹ ವ್ಯಕ್ತಿಗಳಿಗೆ ಅಭಿವೃದ್ಧಿ ಆಗುವಂತಹ ಲಕ್ಷಣ. ಉದ್ಯೋಗ ವ್ಯವಹಾರವನ್ನು ಸರಿಯಾದ ಕ್ರಮದಲ್ಲಿ ಮಾಡತಕ್ಕಂಥವರಿಗೆ ಸಮಂಜಸವಾದಂತಹ ಧನ ಪ್ರಾಪ್ತಿಯಾಗುವಂತಹದ್ದಿದೆ. ದೊಡ್ಡ ದೊಡ್ಡ ಯೋಚನೆಗಳನ್ನು ಇಟ್ಕೊಂಡಿರ್ತೀರಿ, ದೊಡ್ಡ ದೊಡ್ಡ ಕಾರ್ಯಕ್ಷೇತ್ರದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿರ್ತೀರಿ. ಆಗ ನಿಮಗೆ ಅನುಕೂಲತೆಗಳು ಹೆಚ್ಚಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಷ್ಟಮದಲ್ಲಿ ಶನಿ ಮಹಾತ್ಮ ಇದ್ದು ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾನೆ. ಶತ್ರುಗಳ ಕಾಟ ಜಾಸ್ತಿ ಆಗುವಂತಹ ಲಕ್ಷಣ ಇದೆ. ಸ್ವಲ್ಪ ಜಾಗ್ರತೆ ವಹಿಸಿ. ಸಾಧ್ಯವಾದಲ್ಲಿ ಭಗವಾನ್ ಸೂರ್ಯನಾರಾಯಣನ ಜಪಾನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ, ಸಹಸ್ರನಾಮವನ್ನು ಓದುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 1 ಬಳಸಿಕೊಳ್ಳಿ. ಸೂರ್ಯನಾರಾಯಣನ ಉಪಾಸನೆಯಿಂದ ಕ್ಷೇಮವಾಗ್ತದೆ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಕೆಂಬಣ್ಣದ ಹೂಗಳು ಸಹಿತವಾಗಿ ನಿಮಗೆ ಪೂಜೆಗೆ ಯೋಗ್ಯವಾಗಿರತಕ್ಕಂತಹದ್ದು. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕು ನಿಮಗೆ ಅನುಕೂಲವನ್ನು ಮಾಡ್ತದೆ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧನು ಲಾಭಸ್ಥಾನದಲ್ಲಿದ್ದಾನೆ, ಶತ್ರುವಿನ ಮನೆಯಲ್ಲಿದ್ದಾನೆ. ನೋಡಿ, ಶತ್ರುವಿನ ಮನೆಯಲ್ಲಿದ್ದರೂ ಲಾಭ ಆಗುವಂತಹ ಸಾಧ್ಯತೆ ಕನ್ಯಾ ರಾಶಿಯವರಿಗೆ. ಲಾಭಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ಧನಸ್ಥಾನದಲ್ಲಿದ್ದರಿಂದ ಧನ ಸಮೃದ್ಧಿ ಆಗುವಂತಹ ಲಕ್ಷಣಗಳು. ಇಲ್ಲೊಂದು ವಿಶೇಷವಾದಂತಹ ಪರಿವರ್ತನಾ ಯೋಗ ಇದೆ. ಲಾಭಾಧಿಪತಿ ಧನದಲ್ಲಿ, ಧನಾಧಿಪತಿ ಲಾಭದಲ್ಲಿದ್ದಾನೆ. ಹೀಗಾಗಿ ಪರಿವರ್ತನೆಯನ್ನು ಮಾಡಿಕೊಳ್ಳುವಂತಹ ಯೋಗ. ಕೆಲವರಿಗೆ ಭೂಮಿಯಾಗಿ ಬರ್ತದೆ, ಕೆಲವರು ಸೈಟ್ಗೆ ತೃಪ್ತಿ ಪಟ್ಟುಕೊಳ್ತೀರಿ, ಕೆಲವರು ಮನೆ ಕಟ್ಟುವಂತಹ ಯೋಗ, ಕೆಲವರಿಗೆ ವಾಹನ ಖರೀದಿಸುವಂತಹ ಯೋಗ, ಕೆಲವರಿಗೆ ಬೆಳ್ಳಿ ಬಂಗಾರಾದಿಗಳನ್ನು ಧಾರಣೆ ಮಾಡುವಂತಹ ಯೋಗ. ಒಟ್ಟಾರೆ ಈ ಯೋಗಗಳು ಅವರವರ ಯೋಗಕ್ಕೆ ತಕ್ಕಂತೆ ಫಲವನ್ನು ನೀಡ್ತಾ ಬರ್ತದೆ. ಆ ಯೋಗಗಳಿರ್ತಕ್ಕಂಥದ್ದು ಇವತ್ತಿನ ದಿವಸ ಕನ್ಯಾ ರಾಶಿಯವರು ದೋಷ ನಿವಾರಣೆಗಾಗಿ ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಶ್ರೀರಾಮನ ಭಜನೆಯನ್ನು ಮಾಡಿಕೊಳ್ಳಿ. ರಾಮನಿಗೆ ತುಳಸಿ ಹಾರವನ್ನು ಅರ್ಪಣೆ ಮಾಡಿ ಅಥವಾ ತುಳಸಿಯಿಂದ ರಾಮನಿಗೆ ಅರ್ಚನೆಯನ್ನು ಮಾಡಿಸುವುದರಿಂದ ನಿಮ್ಮ ಕಷ್ಟದೋಷಗಳು ಪರಿಹಾರವಾಗುವಂತಹ ಲಕ್ಷಣಗಳು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಹಿತವನ್ನು ತರ್ತದೆ. ವಿಷ್ಣುವಿನ ಆರಾಧನೆಯಿಂದ ಕ್ಷೇಮವಾಗ್ತದೆ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಪರಿವರ್ತನೆ. ಚಂದ್ರನು ಕರ್ಮಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿದ್ದಾನೆ. ಉದ್ಯೋಗ ಇಲ್ಲದ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಪ್ರಾಪ್ತಿ. ಉದ್ಯೋಗ ಇರುವಂತಹ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ಸಂಬಳ, ಅರ್ಥಾತ್ ಆರ್ಥಿಕವಾದಂತಹ ಮುಗ್ಗಟ್ಟುಗಳು ನಿವಾರಣೆಯಾಗಿ ಆರ್ಥಿಕವಾದಂತಹ ಬಲಾಢ್ಯತೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಧನಾಢ್ಯರಾಗುವಂತಹ ಯೋಗ ಇದೆ ಪರಿವರ್ತನಾ ಯೋಗದ ಬಲದಲ್ಲಿ. ಧನಾಧಿಪತಿಯಾಗಿರ್ತಕ್ಕಂತಹ ಕುಜ ಅಷ್ಟಮಸ್ಥನಾದ್ದರಿಂದ 8ನೇ ಮನೆಯಲ್ಲಿದ್ದರಿಂದ ಹೆಣ್ಣು ಮಕ್ಕಳಿಗೆ ಮಾಂಗಲ್ಯಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರಿಗೆ ಮಾಂಗಲ್ಯವೇ ತೊಂದರೆ ಆಗ್ತದೆ, ಮಾಂಗಲ್ಯಕ್ಕೆ ತೊಂದರೆ ಆಗ್ತದೆ. ಕೆಲವರಿಗೆ ಮಾಂಗಲ್ಯ ಹರಿದು ಹೋಗುವಂತಹ ಲಕ್ಷಣ ಇರ್ತದೆ. ತೆಗೆದಿಟ್ಟ ಮಾಂಗಲ್ಯ ಕಳೆದು ಹೋಗುವ ಸಾಧ್ಯತೆ ಇದೆ. ಕಳ್ಳರಿಂದ ಮಾಂಗಲ್ಯ ಹರಣ ಆಗುವಂತಹ ಸಾಧ್ಯತೆಯೂ ಇರತಕ್ಕಂತಹದ್ದು ಇವತ್ತಿನ ದಿವಸ ತುಲಾರಾಶಿಯವರು ದೋಷ ನಿವಾರಣೆಗೆ ಮಾಂಗಲ್ಯ ಮೂರ್ತಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ಮಂಗಲಮೂರ್ತಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ಅರ್ಥಾತ್ ಗಣೇಶನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಶುಭ ತರುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ.
ಬಿಳಿ ಬಣ್ಣದ ವಸ್ತ್ರಗಳು, ಪುಷ್ಪಗಳು ನಿಮಗೆ ಹಿತವನ್ನು ತರ್ತದೆ. ಪಶ್ಚಿಮೋತ್ತರ ದಿಕ್ಕುಗಳು ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭವಾಗ್ತದೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಕುಜ ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಭಾವಪುಷ್ಟಿ ಯೋಗ ಇದೆ. ಭಾಗ್ಯದಲ್ಲಿ ಗುರು ಇದ್ದು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದರಿಂದ ಭಾಗ್ಯೋದಯವಾಗುವಂತಹ ಲಕ್ಷಣಗಳು. ದೂರದಲ್ಲಿರತಕ್ಕಂತಹ ನಿಮ್ಮ ಮಕ್ಕಳಿಂದ ಒಳ್ಳೆಯ ವರ್ತಮಾನಗಳು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವಿದೇಶದಲ್ಲಿರ್ತಕ್ಕಂತಹ ನಿಮ್ಮವರು ನಿಮ್ಮ ಹಿತವನ್ನು ಬಯಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, ಪಂಚಮ ಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದು ಪಂಚಮ ಶನಿಯ ಕಾಟ ಇದ್ದದ್ದರಿಂದ ಮಕ್ಕಳಿಗೇನಾದರೂ ಸಣ್ಣ ಪುಟ್ಟ ಉಪದ್ರವಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ಆರಕ್ಷಕರ ಭಯ ಉಂಟಾಗ್ತದೆ, ಕೆಲವರಿಗೆ ಕಾನೂನಿನ ತೊಡಕುಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾನಸಿಕವಾದಂತಹ ಒತ್ತಡ ಇರ್ತದೆ. ಇದೆಲ್ಲವನ್ನು ದೂರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಸೇವೆ. ಸಾಧ್ಯವಾದರೆ ಕುಕ್ಕೆಗೆ ಹೋಗಿ ಬನ್ನಿ, ನಾಗದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಕೊಡಿ. ಆಗ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗ್ತದೆ. 9ರ ಸಂಖ್ಯೆ ನಿಮಗೆ ಹಿತವನ್ನು ತರುವಂತಹದ್ದು. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಉತ್ತರ ದಿಕ್ಕು ನಿಮ್ಮ ಕೆಲಸ ಕಾರ್ಯಗಳಿಗೆ ಯಶಸ್ಸನ್ನು ಕೊಡುವಂತಹದ್ದು. ಸುಬ್ರಹ್ಮಣ್ಯ ದೇವರ ರಕ್ಷೆ ನಿಮಗೆ ಸದಾ ಕಾಲದಲ್ಲೂ ನೆಮ್ಮದಿಯನ್ನು ಕೊಡ್ತದೆ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ರವಿ ನಿಂತು ನೋಡ್ತಾ ಇದ್ದಾನೆ. ನೋಡಿ, ಸೂರ್ಯನು 7ನೇ ಮನೆಯಲ್ಲಿದ್ದಾಗ ಸಾಧಾರಣವಾಗಿ ಸುಖೀತು ಗರ್ಭೋ ರವಿಣ ನಿರೀಕ್ಷಿತ ಹೇಳುವ ಪ್ರಕಾರವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಗರ್ಭದಲ್ಲಿರ್ತಕ್ಕಂತಹ ಮಗುವಿನ ಬೆಳವಣಿಗೆಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದರಿಂದ ಸ್ತ್ರೀಯರಿಗೆ ಮಾಂಗಲ್ಯ ಪ್ರಾಪ್ತಿಯಾಗುವಂತಹ ಲಕ್ಷಣ. ವಿವಾಹ ಆಗದೇ ಇರತಕ್ಕಂತಹ ಹೆಣ್ಣು ಮಕ್ಕಳಿಗೆ ವಿವಾಹ ಭಾಗ್ಯಕ್ಕೆ ಸ್ವಲ್ಪ ಕೊರತೆ ಇರತಕ್ಕಂತಹದ್ದು ಗುರುಬಲ ಇಲ್ಲದ ಕಾರಣ. ಕುಟುಂಬ ಸ್ಥಾನಕ್ಕೆ ಗುರು ಬುಧ ಶುಕ್ರರ ದೃಷ್ಟಿ ಇದ್ದದ್ದರಿಂದ ಕುಟುಂಬ ವೃದ್ಧಿಯಾಗುವಂತಹ ಲಕ್ಷಣಗಳು ಧನುರಾಶಿಯವರಿಗೆ. ಧನುರಾಶಿಯವರು ಪರಿಹಾರ ರೂಪವಾಗಿ ಚಂಡಿಕಾ ಪಾರಾಯಣ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ, ಸುಂದರಕಾಂಡ ಪಾರಾಯಣ ಇತ್ಯಾದಿಗಳಿಂದ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟದೋಷಗಳು ನಿವಾರಣೆಯಾಗುವಂತಹ ಸಂದರ್ಭ ಇದೆ. ಭಗವದ್ಗೀತಾ ಪುಸ್ತಕವನ್ನು ದಾನ ಮಾಡುವುದರಿಂದ ನಿಮಗಿರ್ತಕ್ಕಂತಹ ಪಿತೃದೋಷಾದಿಗಳು ನಿವಾರಣೆಯಾಗ್ತದೆ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸ್ಕೊಳ್ಳಿ. ಹಳದಿ ಕೇಸರಿ ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿರ್ತಕ್ಕಂತಹ ಗ್ರಹಗಳೆಲ್ಲವೂ ನಿಮಗೆ ಅನುಕೂಲವನ್ನು ಮಾಡ್ತಾವೆ. ಶುಕ್ರನಿಂದ ಆರೋಗ್ಯ ವೃದ್ಧಿ, ಬುಧನಿಂದ ವಿದ್ಯಾವೃದ್ಧಿಯಾಗುವಂತಹ ಲಕ್ಷಣ, ಗುರುವಿನಿಂದ ಜ್ಞಾನವೃದ್ಧಿಯಾಗುವಂತಹ ಲಕ್ಷಣ ಇರತಕ್ಕಂತಹದ್ದು. ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿರ್ತಕ್ಕಂತಹ ಕುಜನಿಂದ ಪ್ರಜಾಹೇತು ದುಃಖಿ, ಸಂತಾನದ ವಿಷಯದಲ್ಲಿ ದುಃಖ ಉಂಟಾಗುವಂತಹ ಲಕ್ಷಣಗಳು. 3ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಮಹಾತ್ಮನು 10ನೇ ದೃಷ್ಟಿಯಲ್ಲಿ ವ್ಯಯಸ್ಥಾನವನ್ನು ನೋಡ್ತಾ ಇದ್ದದ್ರಿಂದ ತುಂಬ ವ್ಯಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಕ್ಕಳಿಂದ ಸ್ವಲ್ಪ ಜಾಗ್ರತೆ ಇರಬೇಕಾಗಿರ್ತಕ್ಕಂತಹದ್ದು ಮಕರ ರಾಶಿಯವರು. ಪರಿಹಾರಕ್ಕಾಗಿ ನೀವು ಸುಬ್ರಹ್ಮಣ್ಯ ದೇವರ ಮೊರೆ ಹೋಗೋದು ಉತ್ತಮ. ಸಾಧ್ಯವಾದರೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಆಗ ನಿಮ್ಮ ಕಷ್ಟದೋಷಗಳು ನಿವಾರಣೆಯಾಗುವಂತಹ ಲಕ್ಷಣ. 8ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕಪ್ಪು ಬಿಳಿ ಬಣ್ಣ ನಿಮಗೆ ಅನುಕೂಲವನ್ನು ತರುವಂತಹದ್ದಾಗಿದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಮೃತ್ಯುಂಜಯನ ಅನುಗ್ರಹವನ್ನು ಪಡೆಯುವುದರಿಂದ ಮಕರ ರಾಶಿಯವರಿಗೆ ಅನುಕೂಲ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಧನಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಗಾದೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಗಲಾಟೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೆಮ್ಮದಿಯನ್ನು ಕಳೆದುಕೊಳ್ತೀರಿ. ನೋಡಿ, ಸುಖ ಸ್ಥಾನದಲ್ಲಿ ಕುಜ ಇದ್ದದರಿಂದ ಸುಖಕ್ಕೆ ಸ್ವಲ್ಪ ತೊಂದರೆ ಆಗುವಂತಹ ಸಾಧ್ಯತೆಗಳು. ಪಾತಾಳ ಸ್ಥಾನವಾಗಿದೆ, ಆದ್ದರಿಂದ ಸ್ವಲ್ಪ ಕುಟುಂಬದ ಹೆಣ್ಣು ಮಕ್ಕಳಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ವೈವಾಹಿಕ ಜೀವನದಲ್ಲಿ. ಅದಕ್ಕೋಸ್ಕರವಾಗಿ ಕುಂಭ ವಿವಾಹವನ್ನು ಮಾಡಿಕೊಳ್ಳುವುದರಿಂದ ಮುಂಬರುವಂತಹ ಕಷ್ಟದೋಷದ ನಿವೃತ್ತಿಗಾಗಿ ಕುಂಭ ವಿವಾಹವನ್ನು ಮಾಡಿಕೊಳ್ಳುವುದರಿಂದ ಅನುಕೂಲ ಉಂಟಾಗ್ತದೆ. ದಾಂಪತ್ಯ ಜೀವನದ ಸುಖಕ್ಕಾಗಿ ವಿನಾಯಕ ಶಾಂತಿಯನ್ನು ಮಾಡಿಕೊಳ್ಳಿ. ಕುಂಭರಾಶಿಯವರು ದೋಷ ನಿವಾರಣೆಗಾಗಿ ಮೃತ್ಯುಂಜಯನ ಉಪಾಸನೆ, ಕಾಲಭೈರವನ ಉಪಾಸನೆ ಮಾಡಿಕೊಳ್ಳುವುದರಿಂದ ಅನುಕೂಲ ಇದೆ. ಹನುಮಾನ್ ಚಾಲಿಸಾವನ್ನು ನಿರಂತರವಾಗಿ ಓದ್ತಾ ಇರಿ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 4, 8, 7 ಬಳಸಿಕೊಳ್ಳಿ. ಕಪ್ಪು, ಬಿಳಿ, ಹಸಿರು, ಕೇಸರಿ, ಹಳದಿ ಈ ಎಲ್ಲ ಬಣ್ಣಗಳು ನಿಮಗೆ ಹಿತವನ್ನು ತರುವಂತಹದ್ದು.
ಉತ್ತರ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ಸಾಕಷ್ಟು ತೊಂದರೆ ಇರತಕ್ಕಂಥದ್ದು ಕಾಲಿನ ಭಾಗದಲ್ಲಿ. ಕಾಲಿನಲ್ಲಿ ಗಾಯ ಅಥವಾ ಕಾಲಿನಲ್ಲಿ ನೋವು, ಓಡಾಡುವಾಗ ತೊಂದರೆ, ಕಾಲನ್ನು ಉಳುಕಿಸ್ಕೊಳ್ತೀರಿ, ಬಿದ್ದು ಏಟು ಮಾಡ್ಕೊಳ್ತೀರಿ, ಉಗುರುಗಳೇ ಎತ್ತಿ ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಕಾಲಿನ ಭಾಗದಲ್ಲಿ ಹಲವಾರು ಸಮಸ್ಯೆಗಳು. ಮನಸ್ಸಿಗೂ ಸಮಾಧಾನ ಇಲ್ಲ. ಏನೆಲ್ಲ ಯೋಚನೆಯನ್ನು ಮಾಡ್ತಾ ಇರ್ತೀರಿ, ಒಂದು ಯೋಚನೆಯು ನಿಮಗೆ ಕಾರ್ಯರೂಪಕ್ಕೆ ಬರುವಂತಹದ್ದಲ್ಲ. ಸಾಡೆ ಸಾತ ನಡೀತಾ ಇದೆ. ಆದ್ದರಿಂದಲೇ ಈ ರೀತಿ ಪರಿಹಾರಕ್ಕಾಗಿ ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ. ಎಳ್ಳೆಣ್ಣೆಯಲ್ಲಿ ಮುಖವನ್ನು ನೋಡಿ ಶನಿದೇವರಿಗೆ ದೀಪವನ್ನು ಹಚ್ಚಿ, ಆಗ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಮೀನರಾಶಿಯವರಿಗೆ ಗುರುವಿನ ದೃಷ್ಟಿ ಇದ್ದದ್ದರಿಂದ ದೈವಾನುಕೂಲ ಚೆನ್ನಾಗಿರತಕ್ಕಂಥದ್ದು, ಮಕ್ಕಳ ಮಂಗಲ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ದೋಷ ನಿವಾರಣೆಗಾಗಿ ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ ಇದೆ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಈಶಾನ್ಯ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುತ್ತದೆ. ಕೇಸರಿ ಬಣ್ಣದ ಬಟ್ಟೆಗಳು, ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರ್ತದೆ. ರಾಯರ ಕೃಪಾಕಟಾಕ್ಷದಿಂದ ಎಲ್ಲ ಕಷ್ಟ ನಿವಾರಣೆ ಮೀನರಾಶಿಯವರಿಗೆ. 12 ರಾಶಿಯವರು ಇವತ್ತಿನ ದಿವಸ ನಿಮ್ಮೆಲ್ಲ ಕಷ್ಟದೋಷ ನಿವಾರಣೆಗಾಗಿ ಭಗವಾನ್ ನಾರಾಯಣನ ಸೇವೆಯನ್ನು ಮಾಡುವುದರಿಂದ, ಅಷ್ಟಾಕ್ಷರಿ ಜಪಾದಿಗಳನ್ನು ಪಠನ ಮಾಡುವುದರಿಂದ, ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಹೇಳುವಂತಹ ದ್ವಾದಶಾಕ್ಷರಿ ಮಂತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖದತ್ತ ನಿಮ್ಮ ಪಯಣವಾಗ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ 12 ರಾಶಿಯವರು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ಕೆಳಗೆ ನಂಬರ್ಗಳು ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ. ಶುಭಮಸ್ತು.